15ನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಪಾಡ್ಯಮಿ ಶನಿವಾರ. ಮಾಸ್ಟರ್ ದಕ್ಷಿಣೇಶ್ವರದಲ್ಲಿ ಪರಮಹಂಸರೊಡನೆ ಇದ್ದುಕೊಂಡಿದ್ದಾನೆ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡು ರಾಮಲಾಲನ ಕೈಯಲ್ಲಿ ಭಕ್ತಮಾಲೆಯಿಂದ ಪ್ರಹ್ಲಾದನ ಚರಿತ್ರೆಯನ್ನು ಓದಿಸಿ ಕೇಳುತ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾನೆ. ರಾಖಾಲ, ಲಾಟು, ಹರೀಶ ಇವರೂ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಹಾಜರ ವರಾಂಡದಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಪ್ರಹ್ಲಾದನ ಚರಿತ್ರೆಯನ್ನು ಕೇಳುತ್ತಾ ಇದ್ದ ಹಾಗೆ ಭಾವಾವಿಷ್ಟರಾಗುತ್ತಿದ್ದಾರೆ. ಹಿರಣ್ಯಕಶ್ಯಪುವಿನ ವಧೆಯಾದಾಗ ನರಸಿಂಹನ ರೌದ್ರ ಮೂರ್ತಿಯನ್ನು ನೋಡಿ ಮತ್ತು ಆತನ ಸಿಂಹನಾದವನ್ನು ಕೇಳಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಇನ್ನು ಎಲ್ಲಿ ಪ್ರಳಯವಾಗಿ ಬಿಡುವುದೋ ಏನೋ ಎಂದು ಹೆದರಿ ಪ್ರಹ್ಲಾದನನ್ನೇ ನರಸಿಂಹನ ಹತ್ತಿರಕ್ಕೆ ಕಳುಹಿಸಿದರು. ಪ್ರಹ್ಲಾದ ಮಗುವಿನ ಹಾಗೆ ನರಸಿಂಹನನ್ನು ಸ್ತೋತ್ರ ಮಾಡಲಾರಂಭಿಸಿದ. ಭಕ್ತವತ್ಸಲನಾದ ನರಸಿಂಹ ಪ್ರಹ್ಲಾದನ ಶರೀರವನ್ನು ಪ್ರೀತಿಯಿಂದ ನೆಕ್ಕಲಾರಂಭಿಸಿದ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಹೇಳುತ್ತಿದ್ದಾರೆ, ಆಹಾ, ಭಕ್ತನ ಮೇಲೆ ಎಷ್ಟೊಂದು ಪ್ರೀತಿ. ಹೀಗೆಂದು ಹೇಳುತ್ತಾ ಇದ್ದ ಹಾಗೆಯೇ ಭಾವಸಮಾಧಿಸ್ಥರಾಗಿ ಬಿಟ್ಟರು. ಸ್ಪಂದಹೀನರಾಗಿ ಬಿಟ್ಟಿದ್ದಾರೆ. ಕಡೆಗಣ್ಣಿನಿಂದ ಪ್ರೇಮಾಶ್ರು ಸುರಿಯುತ್ತಿದೆ. ಪರಮಹಂಸರು ಪ್ರಕೃತಿಸ್ಥರಾದ ನಂತರ ಮಾಸ್ಟರೊಡನೆ ಮಾತನಾಡುತ್ತಿದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುತ್ತಾ ಯಾರು ಸ್ತ್ರೀ ಸಂಗ ಮಾಡುತ್ತಾರೋ ಅವರ ಸಂಬಂಧವಾಗಿ ಪರಮಹಂಸರು ತಮ್ಮ ಕೋಪತಾಪಗಳನ್ನು ಸೂಚಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನಿನಗೇನು ನಾಚಿಕೆಯಾಗುವುದಿಲ್ಲವೇ? ಮಕ್ಕಳಾಗಿದ್ದರೂ ಹೆಂಡತಿಯ ಸಹವಾಸ ಮಾಡುವುದು ಅಸಹ್ಯ ತೋರುವುದಿಲ್ಲವೇ? ಪಶುವಿನ ಹಾಗೆ ವ್ಯವಹರಿಸಲು ನರ, ರಕ್ತ, ಮಲ, ಮೂತ್ರ ಇವುಗಳಿಂದ ಕೂಡಿದ ದೇಹ ನೋಡಿ ಹೇಸಿಕೆಯಾಗುವುದಿಲ್ಲವೇ? ಯಾರು ಭಗವಂತನ ಪಾದಪದ್ಮಗಳ ಚಿಂತನೆಯನ್ನು ಮಾಡುತ್ತಾನೋ ಅವನಿಗೆ ಪರಮ ಸುಂದರ ರಮಣಿಯೂ ಚಿತೆಯ ಭಸ್ಮದ ಹಾಗೆ ತೋರಿ ಬರುತ್ತಾಳೆ. ಯಾವ ಶರೀರ ನಶ್ವರವಾದ್ದೋ, ಯಾವುದರಲ್ಲಿ ಕ್ರಿಮಿ, ಕೀವು, ಶ್ಲೇಷ್ಮ ಇವೇ ಮುಂತಾದ ಅಸಹ್ಯ ವಸ್ತುಗಳು ತುಂಬಿವೆಯೋ ಅಂಥ ಶರೀರದೊಡನೆ ಆನಂದ ಪಡುವುದು ಏನು ನಾಚಿಕೆಯಾಗುವುದಿಲ್ಲವೇ? ಮಾಸ್ಟರ್ ಲಜ್ಜೆಯಿಂದ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು, ಭಗವತ್ ಪ್ರೇಮದ ಒಂದು ಬಿಂದುವೇ ಆಗಲಿ ಯಾರಿಗಾದರೂ ದೊರೆತದ್ದೇ ಆದರೆ ಕಾಮಕಾಂಚನ ಅತಿ ತುಚ್ಛವಾಗಿ ತೋರಿ ಬರುತ್ತವೆ. ಕಲ್ಲು ಸಕ್ಕರೆಯ ಪಾನಕ ದೊರೆಯಿತು ಎಂದರೆ ಜೋನಿ ಬೆಲ್ಲದ ಪಾನಕ ತುಚ್ಛವಾಗಿ ತೋರುತ್ತದೆ. ಭಗವಂತನನ್ನು ವ್ಯಾಕುಲ ಚಿತ್ತದಿಂದ ಪ್ರಾರ್ಥನೆ ಮಾಡಿದರೆ, ಆತನ ನಾಮ ಗುಣಕೀರ್ತನೆಯನ್ನು ಸರ್ವದಾ ಮಾಡುತ್ತಿರುತ್ತಿದ್ದರೆ ಆತನಲ್ಲಿ ಪ್ರೀತಿ ಕ್ರಮೇಣ ಉದ್ಭವವಾಗಿ ಬಿಡುತ್ತದೆ. ಪರಮಹಂಸರು ಪ್ರೇಮೋನ್ಮತ್ತರಾಗಿ ಕೊಠಡಿಯಲ್ಲಿ ಸುತ್ತಿ ನರ್ತಿಸುತ್ತಾ ಹಾಡಲಾರಂಭಿಸಿದ್ದಾರೆ. ಗಂಗಾ ತೀರದಿ ಶ್ರೀಹರಿನಾಮವ ನುತಿಸುವ ಇವನಾರು, ಸಗ್ಗದ ಒಲವನು ಈ ತಿರೆಗೆರೆಯುವ ನಿತ್ಯಾನಂದನು ಇವನೇನು. ಗಂಟೆ ಬೆಳಗಿನ 10. ರಾಮಲಾಲ ಕಾಳಿ ದೇವಾಲಯದ ನಿತ್ಯ ಪೂಜೆಯನ್ನು ಮಾಡಿ ಮುಗಿಸಿದ್ದಾನೆ. ಪರಮಹಂಸರು ಮಾಸ್ಟರೊಡನೆ ಕಾಳಿ ದೇವಾಲಯಕ್ಕೆ ಹೋಗುತ್ತಿದ್ದಾರೆ. ಗರ್ಭಗೃಹವನ್ನು ಪ್ರವೇಶಿಸಿ ಆಸನದಲ್ಲಿ ಕುಳಿತುಕೊಂಡರು. ಈಗ ಭಗವತಿಯ ಪಾದಪದ್ಮಗಳಿಗೆ ಒಂದೆರಡು ಹೂವುಗಳನ್ನು ಅರ್ಪಿಸುತ್ತಿದ್ದಾರೆ. ತಮ್ಮ ತಲೆಯ ಮೇಲೂ ಹೂವನ್ನು ಇಟ್ಟು ಧ್ಯಾನ ಮಾಡಲಾರಂಭಿಸಿದ್ದಾರೆ. ಈಗ ಭಗವತಿಗೆ ಒಂದು ಹಾಡು ಹಾಡುತ್ತಿದ್ದಾರೆ. ಓ ಸರ್ವಪ್ರಿಯ ತಾಯಿ, ಸಕಲ ಭಯಹಾರಿಣಿಯೇ, ನಿನ್ನ ನಾಮವ ನಾನು ಕೇಳಿರುವೆನು. ಪರಮಹಂಸರು ಕಾಳಿ ದೇವಾಲಯದಿಂದ ಹಿಂತಿರುಗಿ ಬಂದು ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಕುಳಿತಿದ್ದಾರೆ. ಭಗವತಿಯ ಮತ್ತು ರಾಧಾಕಾಂತ ದೇವಾಲಯಗಳ ಹಣ್ಣು ಹಂಪಲುಗಳ ಪ್ರಸಾದವನ್ನು ತಾವೂ ತೆಗೆದುಕೊಳ್ಳುತ್ತಾ ಭಕ್ತರಿಗೂ ಹಂಚುತ್ತಿದ್ದಾರೆ. ರಾಖಾಲ ಪರಮಹಂಸರ ಹತ್ತಿರ ಕುಳಿತುಕೊಂಡು ಸ್ಮೈಲ್ಸ್ ಎಂಬುವವನ ಸೆಲ್ಫ್ ಹೆಲ್ಪ್ ಎಂಬ ಗ್ರಂಥದಿಂದ ಲಾರ್ಡ್ ಎರ್ಸ್ಕಿನ್ ಎಂಬುವವರ ವಿಷಯವಾಗಿ ಓದುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಈ ಪುಸ್ತಕ ಏನು ಹೇಳುತ್ತದೆ? ಮಾಸ್ಟರ್, ಇದು ಹೇಳುತ್ತದೆ, ಲಾರ್ಡ್ ಎರ್ಸ್ಕಿನ್ ಎಂಬುವನು ಫಲಾಕಾಂಕ್ಷೆ ಇಲ್ಲದೆ ತನ್ನ ಕೆಲಸಗಳನ್ನು ಮಾಡುತ್ತಿದ್ದ. ಶ್ರೀರಾಮಕೃಷ್ಣರು, ಹಾಗಾದರೆ ಇದು ಬಹಳ ಒಳ್ಳೆಯದೇ. ಆದರೆ ಪೂರ್ಣಜ್ಞಾನಿ ತನ್ನ ಹತ್ತಿರ ಒಂದು ಪುಸ್ತಕವನ್ನು ಇಟ್ಟುಕೊಳ್ಳುವುದಿಲ್ಲ. ಎಲ್ಲವೂ ಆತನ ನಾಲಿಗೆಯ ತುದಿಯಲ್ಲಿ. ಉದಾಹರಣೆಗೆ ಶುಕದೇವ
ಪುಸ್ತಕಗಳಲ್ಲಿ ಎಂದರೆ ಶಾಸ್ತ್ರಗಳಲ್ಲಿ ಸಕ್ಕರೆ ಮರಳು ಮಿಶ್ರವಾಗಿ ಹೋಗಿವೆ. ಸಾಧು ಸಕ್ಕರೆಯನ್ನು ಮಾತ್ರ ಸ್ವೀಕರಿಸಿ ಮರಳನ್ನು ತ್ಯಜಿಸಿ ಬಿಡುತ್ತಾನೆ. ಸಾಧು ಸಾರವನ್ನು ಮಾತ್ರ ಗ್ರಹಿಸುತ್ತಾನೆ. ಕೀರ್ತನಕಾರ ವೈಷ್ಣವಚರಣ ಬಂದಿದ್ದಾನೆ. ಈಗ ಆತ ಕೀರ್ತನೆ ಮಾಡುತ್ತಿದ್ದಾನೆ. ಮಾಸ್ಟರ್ ನಹಬತ್ ಖಾನೆಯಲ್ಲಿ ತನ್ನ ರಾತ್ರಿಯನ್ನು ಕಳೆದ. 16ನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಬಿದಿಗೆ ಭಾನುವಾರ. ಪರಮಹಂಸರು ಮಾಸ್ಟರೊಡನೆ ತಮ್ಮ ಕೊಠಡಿಯ ಅರ್ಧಚಂದ್ರಾಕಾರದ ವರಾಂಡದಲ್ಲಿ ಕುಳಿತಿದ್ದಾರೆ. ಗಂಟೆ ಬೆಳಗಿನ 10. ಸಮೀಪದಲ್ಲೇ ಕಣಗಿಲು, ಮಲ್ಲಿಗೆ, ಗುಲಾಬಿ ಇವೇ ಮೊದಲಾದ ಹೂವಿನ ಗಿಡಗಳು ಹೂವು ತುಂಬಿ ನಗುತ್ತಿವೆ. ಪರಮಹಂಸರು ಮಾಸ್ಟರ್ ಕಡೆ ನೋಡುತ್ತಾ ಹಾಡುತ್ತಿದ್ದಾರೆ. ನೀನೇ ಕಾಪಿಡಬೇಕು, ನಾನಿದು ಶರಣಾದೆ ನಿನ್ನ ಪದಕ್ಕೆ. ಪಂಜರದ ಒಳಗಿರುವ ಪಕ್ಷಿ ಎಂದದಿ ನಾನು ನಿಸ್ಸಹಾಯಕನಾಗಿ ಬಳಲುತ್ತಿರುವೆ. ಅನಂತ ಅಪರಾಧಿ, ಜ್ಞಾನಶೂನ್ಯನು ನಾನು, ಕರು ಕಳೆದ ಗೋವಿನೊಲು ಭ್ರಮಿಸುತ್ತಿರುವೆ. ಶ್ರೀರಾಮಕೃಷ್ಣರು: ಏಕೆ? ಪಂಜರದ ಹಕ್ಕಿಯಂತೆ ಏಕೆ ಆಗಲು ಹೋಗಲಿ? ಥೂ. ಹೀಗೆಂದು ಹೇಳುತ್ತಾ ಇದ್ದ ಹಾಗೆ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ಶರೀರ ಸ್ಥಿರವಾಗಿ ಬಿಟ್ಟಿದೆ. ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿದೆ. ಕೆನ್ನೆಗಳ ಮೇಲೆ ಪ್ರೇಮಾಶ್ರು ಇಳಿದು ಬರುತ್ತಿದೆ. ಸ್ವಲ್ಪ ಹೊತ್ತಾದ ಮೇಲೆ ಹೇಳಲಾರಂಭಿಸಿದ್ದಾರೆ. ತಾಯೇ, ನನ್ನನ್ನು ಸೀತೆಯಂತೆ ಮಾಡಿಬಿಡು. ಆಕೆ ಒಮ್ಮೆಗೆ ಎಲ್ಲವನ್ನೂ ಮರೆತು ಬಿಟ್ಟಿದ್ದಳು. ಶರೀರ, ಕೈಕಾಲು, ಇಂದ್ರಿಯಗಳು ಇವುಗಳ ಯಾವುದರ ಅರಿವೇ ಅವಳಿಗಿರಲಿಲ್ಲ. ಅವಳಿಗಿದ್ದ ಕೇವಲ ಒಂದೇ ಒಂದು ಚಿಂತನೆ, ರಾಮ ಎಲ್ಲಿ? ಯಾವ ರೀತಿಯಾದ ವ್ಯಾಕುಲತೆಯುಂಟಾದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ ಎಂಬುದನ್ನು ಮಾಸ್ಟರಿಗೆ ತೋರಿಸಿಕೊಡಲು ಪರಮಹಂಸರಿಗೆ ಸೀತೆಯ ಉದ್ದೀಪನವಾಯಿತೆ. ಸೀತೆ ರಾಮಮಯ ಜೀವಿತೆ, ರಾಮಚಿಂತನೆಯಿಂದ ಉನ್ಮಾದಿನಿ. ಶರೀರವೆಂಬುದು ಅಷ್ಟು ಪ್ರಿಯವಾದ ವಸ್ತು, ಅದನ್ನೂ ಆಕೆ ಮರೆತು ಬಿಟ್ಟಿದ್ದಳು. ಗಂಟೆ ಅಪರಾಹ್ನ 4. ಪ್ರಾಣಕೃಷ್ಣನ ಸಂಬಂಧಿಕ ಮುಖ್ಯೋಪಾಧ್ಯಾಯ ತನ್ನೊಡನೆ ಒಬ್ಬ ಶಾಸ್ತ್ರಜ್ಞ ಬ್ರಾಹ್ಮಣನನ್ನು ಕರೆದುಕೊಂಡು ಬಂದು ಕೊಠಡಿಯನ್ನು ಪ್ರವೇಶಿಸಿದ. ಮುಖ್ಯೋಪಾಧ್ಯಾಯ: ನಿಮ್ಮ ದರ್ಶನ ದೊರೆತು ನನಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಶ್ರೀರಾಮಕೃಷ್ಣರು: ಭಗವಂತ ಎಲ್ಲರಲ್ಲಿಯೂ ಇದ್ದಾನೆ. ಎಲ್ಲರಲ್ಲಿರುವುದು ಆ ಒಂದೇ ಚಿನ್ನ. ಆದರೆ ಕೆಲವೆಡೆಗಳಲ್ಲಿ ಹೆಚ್ಚಾಗಿ ಪ್ರಕಾಶವಾಗಿದ್ದಾನೆ. ಸಂಸಾರಿಗಳಲ್ಲಿಯೂ ಭಗವಂತನಿದ್ದಾನೆ. ಆದರೆ ಅವರಲ್ಲಿ ಮಣ್ಣು ಮುಚ್ಚಿದ ಚಿನ್ನದ ಹಾಗೆ ಮುಚ್ಚಿ ಹೋಗಿಬಿಟ್ಟಿದ್ದಾನೆ. ಮುಖ್ಯೋಪಾಧ್ಯಾಯ: ಮಹಾಶಯರೇ, ಇಹಕ್ಕೂ ಪರಕ್ಕೂ ಏನು ವ್ಯತ್ಯಾಸ? ಶ್ರೀರಾಮಕೃಷ್ಣರು: ಸಾಧನೆಯ ಸಮಯದಲ್ಲಿ ನೇತಿ ನೇತಿ ಮಾರ್ಗ ಅನುಸರಿಸಿ ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತದೆ. ಆದರೆ ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಗೊತ್ತಾಗುತ್ತದೆ, ಆತನೇ ಎಲ್ಲವೂ ಆಗಿದ್ದಾನೆ. ಒಮ್ಮೆ ರಾಮಚಂದ್ರನಿಗೆ ತೀವ್ರ ವೈರಾಗ್ಯ ಬಂದು ಬಿಟ್ಟಿತು. ಅದನ್ನು ನೋಡಿ ದಶರಥ ಬಹಳ ಚಿಂತಿತನಾಗಿ ವಸಿಷ್ಠನನ್ನು ಸಮೀಪಿಸಿ, ರಾಮ ಸಂಸಾರವನ್ನು ತ್ಯಾಗ ಮಾಡದ ಹಾಗೆ ಬುದ್ಧಿವಾದವೀಯಬೇಕೆಂದು ಬೇಡಿಕೊಂಡ. ವಸಿಷ್ಠ ರಾಮನ ಹತ್ತಿರಕ್ಕೆ ಬಂದು ನೋಡುತ್ತಾನೆ. ಆತ ವಿಮನಸ್ಕನಾಗಿ ಕುಳಿತಿದ್ದಾನೆ. ಆಂತರ್ಯದಲ್ಲಿ ತೀವ್ರ ವೈರಾಗ್ಯ ತುಂಬಿ ತುಳುಕಾಡುತ್ತಿದೆ. ವಸಿಷ್ಠ ಆತನಿಗೆ ಹೇಳಿದ, ನೀನು ಸಂಸಾರವನ್ನು ಏಕೆ ತ್ಯಾಗ ಮಾಡಬೇಕು? ಸಂಸಾರ ಆತನಿಂದ ಹೊರಗಿದೆಯೇನು? ನನ್ನೊಡನೆ ವಿಚಾರ ಮಾಡಿ ನೋಡು. ರಾಮನ ಅನುಭವಕ್ಕೆ ಬಂತು, ಈ ಜಗತ್ತು ಪರಬ್ರಹ್ಮನಿಂದಲೇ ಉದ್ಭವವಾಗಿದೆ ಎಂದು. ಅದಕ್ಕಾಗಿ ಆತ ಸುಮ್ಮನಾಗಿ ಬಿಟ್ಟ. ಯಾವ ವಸ್ತುವಿನಿಂದ ಮಜ್ಜಿಗೆ ಆಗಿದೆಯೋ ಅದೇ ವಸ್ತುವಿನಿಂದ ಬೆಣ್ಣೆ ಕೂಡ. ಈ ಅನುಭವವಾದವನಿಗೆ ಗೊತ್ತಾಗುತ್ತದೆ, ಮಜ್ಜಿಗೆ ಬೆಣ್ಣೆಗೆ ಸೇರಿದುದೆ, ಬೆಣ್ಣೆ ಮಜ್ಜಿಗೆಗೆ ಸೇರಿದುದೆ. ಬಹಳ ಕಷ್ಟಪಟ್ಟು ಬೆಣ್ಣೆಯನ್ನು ತೆಗೆದ ನಂತರ, ಎಂದರೆ ಬ್ರಹ್ಮಜ್ಞಾನವನ್ನು ಪಡೆದ ನಂತರ ಅನುಭವವಾಗುತ್ತದೆ, ಬೆಣ್ಣೆ ಇತ್ತು ಎಂದರೆ ಮಜ್ಜಿಗೆಯೂ ಇರಲೇಬೇಕು, ಮಜ್ಜಿಗೆ ಇತ್ತು ಎಂದರೆ ಬೆಣ್ಣೆಯೂ ಇರಲೇಬೇಕು. ಬ್ರಹ್ಮನಿದ್ದಾನೆಂಬ ಬೋಧೆ ಇತ್ತು ಎಂದರೆ ಜೀವ ಜಗತ್ತು, ಚತುರ್ವಿಂಶತಿ ತತ್ವ ಇವುಗಳ ಬೋಧೆಯೂ ಆಗಿಯೇ ಆಗುತ್ತದೆ. ಬ್ರಹ್ಮ ಏನು ಎಂಬುದನ್ನು ಬಾಯಿಂದ ಹೇಳಲಾಗುವುದಿಲ್ಲ.
ಎಲ್ಲ ವಸ್ತುಗಳು ಉಚ್ಛಿಷ್ಟವಾಗಿ ಹೋಗಿವೆ, ಎಂದರೆ ಬಾಯಿಂದ ಹೇಳಲ್ಪಟ್ಟಿವೆ. ಆದರೆ ಬ್ರಹ್ಮ ಏನು ಎಂಬುದನ್ನು ಯಾರಿಗೂ ಬಾಯಿಂದ ಹೇಳಲಾಗುವುದಿಲ್ಲ. ಅದಕ್ಕಾಗಿ ಅದು ಉಚ್ಛಿಷ್ಟವಾಗಿ ಹೋಗಿಲ್ಲ. ಈ ವಿಷಯವನ್ನು ಒಮ್ಮೆ ನಾನು ವಿದ್ಯಾಸಾಗರನಿಗೆ ತಿಳಿಸಿದೆ. ಆತನಿಗೆ ಇದನ್ನು ಕೇಳಿ ಬಹಳ ಆನಂದವಾಯಿತು. ಆದರೆ ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಬ್ರಹ್ಮಜ್ಞಾನ ದೊರೆಯುವುದಿಲ್ಲ. ಕಾಮಕಾಂಚನಾಸಕ್ತಿ ಮನಸ್ಸಿನಲ್ಲಿ ಒಂದು ಕಿಂಚಿತ್ತೂ ಇಲ್ಲದೇ ಇತ್ತು ಎಂದರೆ ಮಾತ್ರ ಅದು ದೊರೆಯುತ್ತದೆ. ಗಿರಿರಾಜನಿಗೆ ಪಾರ್ವತಿ ಹೇಳಿದಳು, ತಂದೆ, ನಿಮಗೆ ಬ್ರಹ್ಮಜ್ಞಾನ ಬೇಕಾದರೆ ನೀವು ಸಾಧು ಸಂಗ ಮಾಡಿ. ಶ್ರೀರಾಮಕೃಷ್ಣರು ಮುಖ್ಯೋಪಾಧ್ಯಾಯನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ, ನಿನಗೆ ಧನ ಐಶ್ವರ್ಯ ಎಲ್ಲ ಇದ್ದರೂ ಭಗವಂತನ ಧ್ಯಾನ ಮಾಡುತ್ತಿದ್ದೀಯೇ, ಇದು ಬಹಳ ಒಳ್ಳೆಯದ್ದು. ಗೀತೆಯಲ್ಲಿ ಹೇಳಿದೆ, ಯಾರು ಯೋಗ ಭ್ರಷ್ಟರೋ ಅವರು ಭಕ್ತರಾಗಿ ಐಶ್ವರ್ಯವಂತರ ಮನೆಗಳಲ್ಲಿ ಜನ್ಮವೆತ್ತುತ್ತಾರೆ. ಮುಖ್ಯೋಪಾಧ್ಯಾಯ ಗೀತೆಯಿಂದ ಈ ಶ್ಲೋಕವನ್ನು ಉದ್ಧರಿಸಿದ. ಶ್ರೀರಾಮಕೃಷ್ಣರು, ಭಗವಂತ ಇಚ್ಛೆಪಟ್ಟದ್ದೇ ಆದರೆ ಜ್ಞಾನಿಯನ್ನು ಸಂಸಾರದಲ್ಲಿ ಇಡಬಲ್ಲ. ಆತನ ಇಚ್ಛೆಯಿಂದಲೇ ಜೀವ ಜಗತ್ತು ಉಂಟಾಗಿದೆ. ಆತ ಇಚ್ಛಾಮಯ. ಮುಖ್ಯೋಪಾಧ್ಯಾಯ ನಗುತ್ತಾ, ಅವನಿಗೆಲ್ಲಿಂದ ಬಂತು ಇಚ್ಛೆ? ಆತನಿಗೆ ಅಭಾವ ಎಂಬುದು ಏನಾದರೂ ಇದೆಯೇ? ಶ್ರೀರಾಮಕೃಷ್ಣರು, ಅದರಲ್ಲಿ ತಪ್ಪೇನಿದೆ? ನೀರು ಸುಮ್ಮನೆ ನಿಂತಿದ್ದರೂ ನೀರೇ, ಅಲೆಗಳಾಗಿ ಎದ್ದಿದ್ದರೂ ನೀರೇ. ಹಾವು ಸುರುಳಿ ಸುತ್ತಿ ಸುಮ್ಮನೆ ಬಿದ್ದಿದ್ದರೂ ಹಾವೇ, ಸೊಟ್ಟ ಸೊಟ್ಟವಾಗಿ ಹರಿದು ಹೋಗುತ್ತಿದ್ದರೂ ಹಾವೇ. ಮನುಷ್ಯ ಸುಮ್ಮನೆ ಕುಳಿತಿದ್ದರೂ ಮನುಷ್ಯನೇ, ಕೆಲಸದಲ್ಲಿ ತೊಡಗಿದ್ದರೂ ಮನುಷ್ಯನೇ. ಜೀವ ಜಗತ್ತನ್ನು ಬ್ರಹ್ಮನಿಂದ ಹೊರಹಾಕುವುದು ಹೇಗೆ? ಹಾಗೆ ಮಾಡಿದರೆ ತೂಕ ಕಡಿಮೆಯಾಗಿ ಬಿಡುತ್ತದೆ. ಬೇಲದ ಹಣ್ಣಿನ ಬೀಜ ಮತ್ತು ಕರಟವನ್ನು ಹೊರಕ್ಕೆ ಬಿಸಾಡಿಬಿಟ್ಟರೆ ಬೇಲದ ಹಣ್ಣಿನ ನಿಜವಾದ ತೂಕ ದೊರೆಯುವುದಿಲ್ಲ. ಬ್ರಹ್ಮ ನಿರ್ಲಿಪ್ತ. ಗಾಳಿಯಲ್ಲಿ ಸುಗಂಧ ದುರ್ಗಂಧಗಳಿರುವುದನ್ನು ನಾವು ಅನುಭವಿಸಬಹುದು, ಆದರೆ ಗಾಳಿ ಮಾತ್ರ ಅವುಗಳಿಂದ ನಿರ್ಲಿಪ್ತವಾಗಿದೆ. ಬ್ರಹ್ಮನಿಗೂ ಶಕ್ತಿಗೂ ಯಾವ ಭೇದವೂ ಇಲ್ಲ. ಆ ಆದ್ಯಾಶಕ್ತಿಯೇ ಈ ಜೀವ ಜಗತ್ತಾಗಿ ಆಗಿದೆ. ಮುಖ್ಯೋಪಾಧ್ಯಾಯ, ಯೋಗಭ್ರಷ್ಟನಾಗಲು ಕಾರಣ ಏನು? ಶ್ರೀರಾಮಕೃಷ್ಣರು, ಒಂದು ಹೇಳಿಕೆ ಇದೆ. ಗರ್ಭದಲ್ಲಿದ್ದಾಗ ಯೋಗದಲ್ಲಿದ್ದೆ, ಭೂಮಿಗೆ ಬಂದು ಮಣ್ಣು ಮುಕ್ಕಿದೆ. ಸೂಲಗಿತ್ತಿಯೇನೋ ಒಂದು ಬಂಧನವನ್ನು, ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿ ಹಾಕಿದಳು. ಆದರೆ ನಾನು ಮಾಯಾಬಂಧನವನ್ನು ಕತ್ತರಿಸುವ ಬಗೆ ಹೇಗೆ? ಕಾಮಕಾಂಚನ ಇವೇ ಮಾಯೆ. ಮನಸ್ಸನ್ನು ಇವೆರಡೂ ಬಿಟ್ಟು ತೊಲಗಿದವು ಎಂದರೆ ಯೋಗ ಉಂಟಾಗುತ್ತದೆ. ಆತ್ಮ ಎಂದರೆ ಪರಮಾತ್ಮ ಸೂಜಿಗಲ್ಲು, ಜೀವಾತ್ಮ ಸೂಜಿ. ಆತ ಎಳೆದುಕೊಂಡರೇನೇ ಯೋಗ. ಆದರೆ ಸೂಜಿಗೆ ಮಣ್ಣು ಮೆತ್ತಿಕೊಂಡಿದ್ದರೆ ಸೂಜಿಗಲ್ಲು ಅದನ್ನು ಎಳೆಯಲಾರದು. ಮಣ್ಣನ್ನು ತೊಳೆದು ಬಿಟ್ಟರೆ ಅದು ಎಳೆದು ಬಿಡುತ್ತದೆ. ಕಾಮಕಾಂಚನಗಳೆಂಬ ಮಣ್ಣನ್ನು ತೊಳೆಯಬೇಕು. ಮುಖ್ಯೋಪಾಧ್ಯಾಯ, ಅದನ್ನು ತೊಳೆಯುವ ಬಗೆ ಹೇಗೆ? ಶ್ರೀರಾಮಕೃಷ್ಣರು, ಭಗವಂತನಿಗಾಗಿ ವ್ಯಾಕುಲತೆಯಿಂದ ಅಳು. ಆತನಿಗಾಗಿ ಸುರಿಸಿದ ಕಣ್ಣೀರು ಮಣ್ಣನ್ನು ತೊಳೆದು ಬಿಡುತ್ತದೆ. ನೀನು ಹಾಗೆ ಮಾಡಿ ಪರಿಶುದ್ಧನಾಗಿ ಬಿಟ್ಟೆ ಎಂದರೆ ಆಗ ಸೂಜಿಗಲ್ಲು ನಿನ್ನನ್ನು ಎಳೆದು ಬಿಡುತ್ತದೆ. ಆಗ ಮಾತ್ರವೇ ಯೋಗ. ಮುಖ್ಯೋಪಾಧ್ಯಾಯ, ಆಹಾ, ಎಂಥ ದಿವ್ಯವಾದ ಮಾತು. ಶ್ರೀರಾಮಕೃಷ್ಣರು, ಭಗವಂತನಿಗಾಗಿ ಅಳುವುದಾದರೆ ಆತನ ದರ್ಶನ ದೊರೆಯುತ್ತದೆ, ಸಮಾಧಿಯುಂಟಾಗುತ್ತದೆ. ಯೋಗ ಸಿದ್ಧಿಸಿತು ಎಂದರೆ ಸಮಾಧಿ. ಭಗವಂತನಿಗಾಗಿ ಅತ್ತರೆ ಕುಂಭಕ ತಾನಾಗಿಯೇ ಉಂಟಾಗುತ್ತದೆ. ಮುಂದಿನ ಮೆಟ್ಟಿಲೇ ಸಮಾಧಿ. ಇನ್ನೊಂದು ಮಾರ್ಗವಿದೆ, ಧ್ಯಾನದ್ದು. ಸಹಸ್ರಾರದಲ್ಲಿ ಶಿವ ವಿಶೇಷ ರೂಪದಿಂದ ಇದ್ದಾನೆ. ಆತನ ಮೇಲೆ ಧ್ಯಾನ ಮಾಡಬೇಕು. ಶರೀರ ತಟ್ಟೆ ಇದ್ದ ಹಾಗೆ, ಮನಸ್ಸು ಬುದ್ಧಿ ನೀರು ಇದ್ದ ಹಾಗೆ. ಈ ನೀರಿನಲ್ಲಿ ಸಚ್ಚಿದಾನಂದ ಸೂರ್ಯನ ಪ್ರತಿಬಿಂಬ ಬೀಳುತ್ತದೆ.
ಈ ಪ್ರತಿಬಿಂಬಿತ ಸೂರ್ಯನ ಧ್ಯಾನ ಮಾಡುತ್ತಾ ಮಾಡುತ್ತಾ ಭಗವಂತನ ಕೃಪೆಯಿಂದ ಸತ್ಯವಾದ ಸೂರ್ಯನ ದರ್ಶನ ದೊರೆಯುತ್ತದೆ. ಆದರೆ ಸಂಸಾರಿಗಳಿಗೆ ಸರ್ವದಾ ಸಾಧುಸಂಗ ಅವಶ್ಯಕ. ಎಲ್ಲರಿಗೂ ಅದು ಬೇಕಾದ್ದೇ, ಸನ್ಯಾಸಿಗಳಿಗೂ ಕೂಡ. ಆದರೆ ಸಂಸಾರಿಗಳಿಗೆ ವಿಶೇಷತಃ. ಸಂಸಾರಿ ಕಾಮಕಾಂಚನಗಳ ಮಧ್ಯೆ ಇರಬೇಕಾಗಿರುವುದರಿಂದ ಆತನಿಗೆ ರೋಗ ತಗಲಿಕೊಂಡೇ ಇರುತ್ತದೆ. ಮುಖ್ಯೋಪಾಧ್ಯಾಯ: ಹೌದು, ಆತನಿಗೆ ರೋಗ ತಗಲಿಕೊಂಡೇ ಇದೆ. ಶ್ರೀರಾಮಕೃಷ್ಣರು: ಭಗವಂತನಿಗೆ ವಕಾಲತ್ತು ವಹಿಸಿಬಿಡು. ಆತ ತನಗಿಚ್ಛೆ ಬಂದಂತೆ ಮಾಡಲಿ. ನೀನು ಬೆಕ್ಕಿನ ಮರಿಯ ಹಾಗೆ ವ್ಯಾಕುಲನಾಗಿ ಆತನನ್ನು ಕರೆ. ತಾಯಿ ಬೆಕ್ಕು ತನಗಿಚ್ಛೆ ಬಂದ ಎಡೆಯಲ್ಲಿ ಅದನ್ನು ಇಡುತ್ತದೆ. ಮರಿಗೆ ಏನೂ ಗೊತ್ತಿರುವುದಿಲ್ಲ. ಅದು ಮರಿಯನ್ನು ಕೆಲವು ವೇಳೆ ಹಾಸಿಗೆಯ ಮೇಲೆ ಇಡುತ್ತದೆ, ಇನ್ನು ಕೆಲವು ವೇಳೆ ಒಲೆಯೊಳಗೆ ಬೂದಿಯ ಮೇಲೆ ಇಡುತ್ತದೆ. ಮುಖ್ಯೋಪಾಧ್ಯಾಯ: ಭಗವದ್ಗೀತೆ ಮೊದಲಾದವುಗಳನ್ನು ಓದುವುದು ಮೇಲು. ಶ್ರೀರಾಮಕೃಷ್ಣರು: ಕೇವಲ ಓದುವುದರಿಂದಲೇ ಆಗಲಿ ಅಥವಾ ಕೇಳುವುದರಿಂದಲೇ ಆಗಲಿ ಏನು ಪ್ರಯೋಜನ? ಕೆಲವರು ಹಾಲಿನ ವಿಷಯವಾಗಿ ಕೇಳಿದ್ದಾರೆ, ಇನ್ನೂ ಕೆಲವರು ಅದನ್ನು ನೋಡಿದ್ದಾರೆ, ಮತ್ತೆ ಕೆಲವರು ಅದನ್ನು ಕುಡಿದಿದ್ದಾರೆ. ಭಗವಂತನನ್ನು ನಿಜವಾಗಿ ದರ್ಶನ ಮಾಡಬಹುದು. ಅಷ್ಟೇ ಏಕೆ, ಆತನೊಡನೆ ಮಾತುಕತೆಯನ್ನು ಆಡಬಹುದು. ಮೊದಲನೆಯ ಹಂತ ಪ್ರವರ್ತಕನದ್ದು. ಆತ ಓದುತ್ತಾನೆ, ಕೇಳುತ್ತಾನೆ. ಎರಡನೆಯದ್ದು ಸಾಧಕನ ಹಂತ. ಆತ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ, ಧ್ಯಾನ ಚಿಂತನೆ ಮಾಡುತ್ತಾನೆ, ನಾಮ ಗುಣಕೀರ್ತನೆ ಮಾಡುತ್ತಾನೆ. ಮೂರನೆಯ ಹಂತ ಸಿದ್ಧನದ್ದು. ಭಗವಂತನನ್ನು ತನ್ನ ಆಂತರ್ಯದಲ್ಲಿ ಅರಿತುಕೊಂಡಿರುತ್ತಾನೆ, ದರ್ಶನ ಮಾಡಿಕೊಂಡಿರುತ್ತಾನೆ. ಕೊನೆಯ ಹಂತ ಸಿದ್ಧರ ಸಿದ್ಧನದ್ದು. ಉದಾಹರಣೆಗೆ ಚೈತನ್ಯನದ್ದು. ಕೆಲವು ವೇಳೆ ವಾತ್ಸಲ್ಯ ಭಾವದಿಂದ ಇರುತ್ತಾನೆ, ಇನ್ನು ಕೆಲವು ವೇಳೆ ಮಧುರ ಭಾವದಿಂದ ಇರುತ್ತಾನೆ. ಮಾಸ್ಟರ್ ರಾಖಾಲ, ಯೋಗಿನ್ ಲಾಟು ಮೊದಲಾದ ಭಕ್ತರು ಈ ದೇವದುರ್ಲಭ ವಿಷಯಗಳನ್ನೆಲ್ಲ ಮಂತ್ರಮುಗ್ಧರಾಗಿ ಕೇಳುತ್ತಿದ್ದಾರೆ. ಆಗ ಮುಖ್ಯೋಪಾಧ್ಯಾಯ ಮತ್ತು ಅವನ ಸ್ನೇಹಿತ ಶ್ರೀರಾಮಕೃಷ್ಣರಿಂದ ಬೀಳ್ಕೊಳ್ಳುತ್ತಿದ್ದಾರೆ. ಅವರು ಶ್ರೀರಾಮಕೃಷ್ಣರಿಗೆ ನಮಸ್ಕರಿಸಿ ಮೇಲೆದ್ದರು. ಅವರಿಗೆ ಮರ್ಯಾದೆ ತೋರಿಸಲು ಶ್ರೀರಾಮಕೃಷ್ಣರೂ ಮೇಲೆದ್ದರು.